25ನೇ ರಜತ ಮಹೋತ್ಸವಕ್ಕೆ ನಾಂದಿ ಹಾಡುತ್ತಿದೆ ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್. ರಾಜ್ಯದ ಮೂಲೆ ಮೂಲೆಗಳಿಂದ ಧ್ವನಿಗೂಡಿಸಿ ಶಕ್ತಿ ಪ್ರದರ್ಶನ ನೀಡಲಿದ್ದಾರೆ ಟೈಲರ್ಸ್ ಬಾಂಧವರು. ಟೈಲರ್ಸ್ಗಳ ಕನಸು ನನಸು ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಅಸೋಸಿಯೇಷನ್ ಬೆನ್ನೆಲುವಾಗಿ ನಿಂತ ಯುಟಿ ಖಾದರ್ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಇದೇ 30/1/2024 ಮಂಗಳವಾರ ನಡೆಯುತ್ತಿದೆ ಟೈಲರ್ಸ್ಗಳ ಬೃಹತ್ ಸಮಾವೇಶ. ಹೌದು ವೀಕ್ಷಕರೇ, ಈಗಾಗಲೇ ತಮಗೆ ತಿಳಿದಿರುವಂತೆ ಅಸಂಘಟಿತ ಕಾರ್ಮಿಕರಾಗಿ ಹೊಲಿಗೆ ವೃತ್ತಿಯನ್ನೇ ಬದುಕಾಗಿಸಿಕೊಂಡಿದ್ದ ರಾಜ್ಯದ ಲಕ್ಷಾಂತರ ಟೈಲರ್ಸ್ಗಳು ಇದೀಗ ರಜತ ಮಹೋತ್ಸವದ ಜೊತೆಗೆ ಬೃಹತ್ ಸಮಾವೇಶವನ್ನು ನಡೆಸುತ್ತಿದ್ದಾರೆ. ಹೌದು ವೀಕ್ಷಕರೇ, ಈಗಾಗಲೇ ತಮಗೆ ತಿಳಿದಿರುವಂತೆ ಅಸಂಘಟಿತ ಕಾರ್ಮಿಕರಾಗಿ ಹೊಲಿಗೆ ವೃತ್ತಿಯನ್ನೇ ಬದುಕಾಗಿಸಿಕೊಂಡಿದ್ದ ರಾಜ್ಯದ ಲಕ್ಷಾಂತರ ಟೈಲರ್ಸ್ಗಳಿಗಾಗಿ ಇದೀಗ ರಜತ ಮಹೋತ್ಸವದ ಜೊತೆಗೆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಗ್ರಾಮಗಳಲ್ಲಿರುವಂತಹ ಒಂದು ಸಂಘಟನೆ ಇದು. ನಾವು 4 ರೀತಿಯ ನಮ್ಮ ಸಂಘಟನೆ ಇದೆ. ಒಂದು ವಲಯ ಸಮಿತಿ, ಕ್ಷೇತ್ರ ಸಮಿತಿ, ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ. ಈ ರೀತಿ ಹಳ್ಳಿಯಿಂದಲೇ ನಾವು ಸಂಘಟಿಸುತ್ತಾ ಬಂದಿದ್ದೇವೆ. ಆದರೆ ಅದನ್ನು ಈ ತನಕ ಯಾವುದೇ ನಮ್ಮ ಒಂದು ಈ ವೃತ್ತಿಗೆ ಒಂದು ಗೌರವ ಈ ಸರ್ಕಾರದಿಂದ ಜೀವನ ಭದ್ರತೆ ಬರಲಿಲ್ಲ. ಅದಕ್ಕಾಗಿ ನಾವು ಈ ಒಂದು 25ನೇ ವಾರ್ಷಿಕ ಒಂದು ರಜತ ಮಹೋತ್ಸವದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನು ನಾವು ಕರೆದಿದ್ದೇವೆ. ಇದೇ ಮಂಗಳವಾರ ಅಂದರೆ 30/1/2024 ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನ 5ನೇ ಬ್ಲಾಕ್ನಲ್ಲಿ ರಜತ ಮಹೋತ್ಸವವನ್ನು ರಾಜ್ಯದ ದೊರೆಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಸಭಾಪತಿಗಳಾದ ಯುಟಿ ಖಾದರ್, ಸಚಿವ ಸಂತೋಷ್ ಲಾಡ್, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿಗಳ ಸಮ್ಮುಖದಲ್ಲಿ ಟೈಲರ್ಸ್ ಬಾಂಧವರು 25ನೇ ರಜತ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ರಜತ ಮಹೋತ್ಸವವನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಟೈಲರ್ಗಳನ್ನು ಸೇರಿಕೊಂಡು ನಾವು ಬ್ಯಾಂಗ್ಳೂರಿನ ಜಯನಗರದಲ್ಲಿರುವಂಥ ಶಾಲಿನಿ ಮೈದಾನ 5th ಕ್ರಾಸ್ ಇಲ್ಲಿ ನಾವು ಮಾಡಲಿಕ್ಕೆ ಇಡೀ ರಾಜ್ಯದ ನಾವೆಲ್ಲ ಟೈಲರ್ಗಳನ್ನು ಸೇರಿಸಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಬೇಕೆಂಬ ಉದ್ದೇಶದಿಂದ ಕೂಡ ನಾವು ನಮ್ಮ ರಾಜ್ಯ ಸಮಿತಿಯಲ್ಲಿ ತೀರ್ಮಾನದಂತೆ ನಾವು ಬ್ಯಾಂಗ್ಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಏನಂದರೆ, ನಾವು ಮುಖ್ಯ ಉದ್ದೇಶ ಇಡೀ ನಮ್ಮ ರಾಜ್ಯದ ಟೈಲರ್ಗಳು ಸಂಘಟಿತರಾಗಬೇಕು. ಸಂಘಟನೆ ಮುಖಾಂತರ ನಮ್ಮ ಮುಂದಿನ ಜೀವನ ಭದ್ರತೆಗೋಸ್ಕರ ನಾವು ಇಲ್ಲಿವರೆಗೆ ಸಂಘಟನೆ ಮಾಡಿದ ಉದ್ದೇಶ ಕೂಡ ಅದೇಗೋಸ್ಕರ. ಯಾಕೆಂದರೆ ನಮ್ಮ ಕಷ್ಟದಲ್ಲಿರುವಂಥ ಟೈಲರ್ಗಳಿಗೆ ಅವರ ಜೀವನ ಭದ್ರತೆಯನ್ನು ಸಿಗಬೇಕೆಂಬ ಉದ್ದೇಶದಿಂದಲೇ ಸಂಘಟನೆ ಮಾಡಿದ್ದು. ಈ ಒಂದು 25ನೇ ವರ್ಷದಲ್ಲಿ ನಾವು ಹಲವಾರು ರೀತಿಯ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆದರೆ ಅದರಲ್ಲಿ ಪ್ರತಿಫಲ ಮಾತ್ರ ಕೆಲವರು ಮಾತ್ರ. ಯಾಕೆಂದರೆ 2009ರಲ್ಲಿ ಕೂಡ ಅಸಂಘಟಿತ ಕಾರ್ಮಿಕರ ಬೋರ್ಡ್ ನಾವು 2002ರಲ್ಲೇ ನಾವು ಕೇಳ್ತಾ ಇದ್ದೇವೆ ನಮಗೆ ಪ್ರತ್ಯೇಕವಾಗಿ ಮಂಡಳಿ ಬೇಕು ಅಂತ. ಆದರೆ 2009ರಲ್ಲಿ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಲ್ಲಿ ಆಗಿದೆ. ಅದರಲ್ಲಿ ಈ 43 ವರ್ಗಗಳನ್ನು ಸೇರಿಸ್ಕೊಂಡು ಮಾಡಿದ್ದಾರೆ. ಈವಾಗ ಕೂಡ ನಮ್ಮ ಬೇಡಿಕೆ ಏನಂದರೆ, ಅಸಂಘಟಿತ ಕಾರ್ಮಿಕರ ಪ್ರತ್ಯೇಕ ಮಂಡಳಿ ಮಾಡಿಕೊಂಡು ಆ ಪ್ರತ್ಯೇಕ ಮಂಡಳಿಯ ಮುಖಾಂತರ ನಮ್ಮ ಟೈಲರ್ಗಳಿಗೆ ಏನು ಜೀವನ ಭದ್ರತೆ ಬೇಕು ಆ ಭದ್ರತೆಯನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಸರ್ಕಾರವನ್ನು ಮಾಡಿಕೊಂಡು ಈಡೇರಿಸಬೇಕೆಂದು ಕೂಡ ಕೇಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಮೊದಲಿನಿಂದಲೂ ಸಹ ಬಡವರ ಪರ, ಬಡ ಜನರ ಪರ, ಬಡ ಕಾರ್ಮಿಕರ ಪರ ಇದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಲಿಗೆ ಯಂತ್ರವನ್ನೇ ಹೃದಯವಾಗಿಸಿಕೊಂಡು ಉಸಿರಾಡುತ್ತಿರುವ ಟೈಲರ್ಸ್ ಬಾಂಧವರಿಗೆ ಎಲ್ಲ ರೀತಿಯ ಸಹಾಯ, ಸಹಕಾರ ಮತ್ತು ಪ್ರೋತ್ಸಾಹಗಳನ್ನು ನೀಡುತ್ತಾ ಬಂದಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಟೈಲರ್ಸ್ಗಳ ಕುಂದು ಕೊರತೆಗಳನ್ನು, ಅವರ ಸಮಸ್ಯೆಗಳನ್ನು ಆಲಿಸಿ ಸಕಾಲಕ್ಕೆ ಪರಿಹರಿಸಿಕೊಡುತ್ತಿದ್ದಾರೆ. ಬೆರಳಿಕೆ ಮಂದಿಗಳು ನಗರ ಪ್ರದೇಶಗಳಲ್ಲಿ ಬ್ಲೌಸ್ಗೆ ಜಾಸ್ತಿ ಹಣ, ಪ್ಯಾಂಟ್ ಶರ್ಟ್ಗೆ ಜಾಸ್ತಿ ಹಣ, ಕೋಟಿಗೆ ಜಾಸ್ತಿ ಹಣ ಕೊಡ್ತಾರೆ.
99% ನಮ್ಮ ಅಸಂಘಟಿತ ಕಾರ್ಮಿಕರಿದ್ದಾರೆ ಹಳ್ಳಿನಲ್ಲಿ. 50 ವರ್ಷಕ್ಕೆ ಅವ್ರಿಗೆ ಜಾಯಿಂಟ್ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನಾಗಿದೆ, ನಗರ ಪ್ರದೇಶಗಳ ಕೆಲವೇ ಮಂದಿಗಳು ಈಗ ಈ ಅಮೌಂಟ್ ತಗೊಂಡು ಹಳ್ಳಿ ಪ್ರದೇಶದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಇವತ್ತು ದಿವಾಳಿ ಆಗ್ತಾ ಇದ್ರಿ. ನೀವು ಒಂದು ಪಾಯಿಂಟ್ ಹೇಳಿದ್ರಿ ನಮ್ಮ ಪರವಾಗಿ. ಗಾರ್ಮೆಂಟ್ಸ್ ಬಂದು ರೆಡಿಮೇಡ್ ಬಂದು ಸಾಕು ಅಂಗಡಿಗಳು ಮುಚ್ತಾ ಇದ್ದಾರೆ. ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಮಕ್ಕಳಿಗೆ, ಕಣ್ಣಲ್ಲಿ ನೀರ್ ಆಗ್ತಾ ಇದ್ದಾರೆ. ಟೈಲರಿಂಗ್ ವೃತ್ತಿ ನಾವು ಯಾಕೆ ಮಾಡ್ತಾ ಇದೀವಿ ಅಂತ ಇದ್ದಾರೆ ಇವತ್ತು ಎಷ್ಟೋ ಜನ. ಇವು ತುಂಬಾ ಕಷ್ಟ ಇದೆ. ಅಸಂಘಟಿತ ಕಾರ್ಮಿಕರಲ್ಲಿ ಒಂದು ಪತ್ರಿಕೆನಲ್ಲಿ ಕಾಯಕ ಸಮಾಜ ಅಂತ ಹೇಳಿ ಮಾಡಿ ಒಂದು ಟಿವಿನಲ್ಲೂ ಮಾಡಿದ್ರು ಸರ್. ನಮ್ಮ ವಿಚಾರನ ಧ್ವನಿಗೆ ತಂದ್ರು. ಅವತ್ತು ಎಲ್ಲ ಹೊರಗಡೆ ಬಂತು. ಒಬ್ಬೊಬ್ಬ ವೃತ್ತಿ ನಡೆಸ್ತಾ ಇರೋ ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ತುಂಬಾ ಶ್ರಮ ಇದೆ ಸರ್. ಈ ನಿಟ್ಟಿನಲ್ಲಿ ರಜತ ಮಹೋತ್ಸವ ಮತ್ತು ಬೃಹತ್ ಸಮಾವೇಶದ ಅಂಗವಾಗಿ ರಾಜ್ಯದ ಜನಸಾಮಾನ್ಯರಿಗೆ ಮತ್ತು ಟೈಲರ್ಸ್ ಬಾಂಧವರಿಗೆ ತಿಳಿಯಪಡಿಸಲು ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿತ್ತು. ಈ ಸಮಯದಲ್ಲಿ ರಾಜ್ಯಾಧ್ಯಕ್ಷ ಬಿ ನಾರಾಯಣ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಜ್ವಲ್ ಕುಮಾರ್, ಖಜಾಂಚಿಗಳಾದ ರಾಮಚಂದ್ರ, ಸಂಘಟನೆಯ ಮುಖಂಡರುಗಳಾದ ಬೇಲೂರು ಸಂತೋಷ್ ಕುಮಾರ್, ಬೆಂಗಳೂರಿನ ಅಮೃತಹಳ್ಳಿ ಗುರುಮೂರ್ತಿ, ಉಡುಪಿ ಜಿಲ್ಲೆಯ ದಯಾನಂದ ಕೋಟಿಯನ್, ಸುರೇಶ್ ಪಾಲನ್, ಪುಟ್ಟಸ್ವಾಮಿ ಮತ್ತು ಮಾಧ್ಯಮ ಸಂಚಾಲಕರಾದ ಉಮೇಶ್ ಬಾಣವರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಒಟ್ಟಾರೆ ಆರ್ಥಿಕವಾಗಿ ಹಲವು ತೊಂದರೆಗಳನ್ನು ಎದುರಿಸುತ್ತಿರುವ ಟೈಲರ್ಸ್ಗಳಿಗೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟೈಲರ್ಗಳ ಕ್ಷೇಮಾಭಿವೃದ್ಧಿಗೆ ಟೈಲರ್ಸ್ ಬೋರ್ಡ್ ಅನ್ನು ಸ್ಥಾಪಿಸಿ ಆ ಮೂಲಕ ಅವರ ಯೋಗಕ್ಷೇಮವನ್ನು ಕಾಪಾಡಬೇಕಿದೆ. ವರದಿ ಉಮೇಶ್ ಬಾಣವರ, ಬೆಂಗಳೂರು.